ಮಿಲನ ಕಾಲದ ಸಂದರ್ಭ. ಎರಡು ಕನ್ನಡಿ ಹಾವುಗಳು ಬಾವಿಗೆ ಬಿದ್ದಿವೆ ನೋಡಿ ಇಲ್ಲಿ. ರಸೆಲ್ಸ್ ವೈಪರ್ ಕನ್ನಡಿ ಹಾವು ಅಥವಾ ನಾವು ಕೊಳಕು ಮಂಡಳ ಅಂತ ಕರಿತೀವಿ ಇವುಗಳಿಗೆ. ಬಾವಿಯಲ್ಲಿವೆ ನೋಡಿ, ಎರಡಿವೆ. ಒಂದು ಇಲ್ಲಿದೆ ನೋಡಿ ನೋಡಿ, ಇಲ್ಲೊಂದಿದೆ. ಒಂದು ಹೆಣ್ಣು ಒಂದು ಗಂಡು. ಮಿಲನ ಆಗ್ತಾ ಆಗ್ತಾ ಯಾವುದೋ ಕಾರಣಕ್ಕೆ ಹೆಣ್ಣು ಮುಂದೆ ಚಲಿಸಿತಂತೇಳಿ ಗಂಡು ಅದನ್ನು ಹಿಂಬಾಲಿಸಿ ಹೋಗಿ ಎರಡೂ ಒಟ್ಟಿಗೆ ಬಾವಿಗೆ ಬಿದ್ದಿವೆ. ಈಗ ಹೆಚ್ಚು ಕಮ್ಮಿ ನನಗೆ ಕಾಲ್ ಒಂದು ವಾರ ಆಯಿತು. ಒಂದು ವಾರದಿಂದ ಬಾವಿಯಲ್ಲೇ ಇವೆ. ಈಗ ಈ ಮನೆಯವರು, ಈ ಜಾಗದ ಮಾಲೀಕರು ಬಂದು ಹಾವನ್ನು ನೋಡಿ ಅರಣ್ಯ ಇಲಾಖೆಗೆ ಕರೆ ಮಾಡಿ ಅವರ ಮೂಲಕ ನನ್ನ ನಂಬರನ್ನು ಪಡ್ಕೊಂಡು ನನಗೆ ಕಾಲ್ ಮಾಡಿದರು. ಆದರೆ ಅವರು ಹೇಳಿದರು, ಒಂದು ನೀವು ಹಿಡ್ಕೊಂಡು ಹೋಗಿ ಅಥವಾ ನಾವು ಅದನ್ನು ಸಾಯಿಸಬೇಕಾಗ್ತದೆ ಅಂತ ಹೇಳಿದರು. ಆ ಕಾರಣಕ್ಕೆ ಬಂದಿದ್ದೇನೆ. ಈಗ ತುಂಬ ಆಳದಲ್ಲಿದೆ. ಈಗ ಇದನ್ನು ತೆಗೆಯುವಂಥದ್ದು ಸ್ವಲ್ಪ ಕಷ್ಟದ ಕೆಲಸ. ಆದರೂ ಜೀವಿಗಳು ಸಾಯಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಒಂದು ಪ್ರಯತ್ನವನ್ನು ಮಾಡೋದು. ಕನ್ನಡಿ ಹಾವು, ರಸೆಲ್ಸ್ ವೈಪರ್ ಅಂತ ಹೇಳ್ತೀವಿ ನೋಡಿ. ಶರೀರ ಬಣ್ಣ, ಶರೀರದ ಮೇಲೆ ಉದ್ದಕ್ಕೆ ಸರಪಳಿ ಆಕಾರದ ಮಚ್ಚೆಗಳಿವೆ ನೋಡಿ. ಕುತ್ತಿಗೆಯಿಂದ ಬಾಲದವರೆಗೆ ಸರಪಳಿ ಆಕಾರ ಇರುವಂಥದ್ದು ಕನ್ನಡಿ ಹಾವು, ಕಂದೋಡಿ ಅಂತ ನಾವು ಕರಿತೀವಿ. ಈ ಮಚ್ಚೆಗಳು ಹಿಂದಿನ ಕಾಲದ, ಹಳೆಯ ಕಾಲದ ಕನ್ನಡಿಗಳನ್ನು ಹೋಲೋದ್ರಿಂದ, ಓವೆಲ್ ಶೇಪಲ್ಲಿದ್ದು ಕನ್ನಡಿ ಆಕಾರವನ್ನು ಹೋಲೋದ್ರಿಂದ ಇದಕ್ಕೆ ಕನ್ನಡಿ ಹಾವು ಅಂತ ಹೆಸರು ಬಂದಿದೆ. ಕೊಳಕುಮಂಡಲ ಅಂದರೆ ಇದು ಹಾವು ಕಚ್ಚಿದರೆ ಇದರ ವಿಷ ಹಿಮೋಟಾಕ್ಸಿಕ್ ಆಗಿದ್ದು ರಕ್ತ ಮತ್ತು ಮಾಂಸಖಂಡಗಳನ್ನು ಹಾಳು ಮಾಡುವಂಥ ಗುಣ ಇರೋದರಿಂದ ಇದಕ್ಕೆ ಕೊಳಕುಮಂಡಲ ಅಂತ ಹೇಳಲಾಗ್ತಾ ಇದೆ. ಆದರೆ ಇದು ಅತ್ಯಂತ ವಿಷಕಾರಿ ಹಾವಾದರೂ ಕೂಡ ತೀರಾ ನೋವು ಅಥವಾ ಹಿಂಸೆ, ಭಯ ಆಗದೆ ಕಚ್ಚುವಂಥ ಸ್ವಭಾವ ಇಲ್ಲ ಈ ಹಾವುಗಳಿಗೆ. ನಾವು ಮನುಷ್ಯರು ಏನಾದರೂ ಮೆಟ್ಟೋದು, ತುಳಿಯೋದು ಅಥವಾ ನೋವು ಮಾಡುವಂಥ ಸಂದರ್ಭ ಬಂದಾಗ ಮಾತ್ರ ಸೂಚನೆ ಕೊಟ್ಟುಕೊಂಡು, ಜೋರಾಗಿ ಹಿಸ್ಸಿಂಗ್ ಮಾಡ್ತಾ ಸೂಚನೆ ಕೊಟ್ಟುಕೊಂಡು ಕಚ್ಚುವಂಥ ಪ್ರತಿಕ್ರಿಯೆಯನ್ನು ತೋರಿಸ್ತವೆ. ಅದನ್ನು ಬಿಟ್ಟರೆ ಅವುಗಳು ಹಿಸ್ಸಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಾವು ಬಹಳ ದೂರ ಹೋಗಿಬಿಟ್ರೆ ಆ ಜಾಗವನ್ನು ಅವುಗಳು ಅಷ್ಟೇ ಬೇಗ ಬಿಟ್ಟು ದೂರ ಓಡಿ ಹೋಗ್ತವೆ. ಅತಿ ಮುಗ್ಧ ಹಾವುಗಳು. ಆದರೆ ವಿಷ ಸ್ವಲ್ಪ ಅಪಾಯಕರ ಅಂಶವನ್ನು ಹೊಂದಿರೋದ್ರಿಂದ ಭಾರತದ ವಿಷದ ಹಾವುಗಳ ಕಡಿತದಲ್ಲಿ ಇದು ಸ್ವಲ್ಪ ಮಾರಣಾಂತಿಕ ತೊಂದರೆಗಳನ್ನು ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೆ ಈ ಹಾವುಗಳನ್ನು ಸಾಯಿಸೋದು, ಹಿಂಸಿಸೋದು ಮಾಡದೆ ಅವುಗಳ ಪಾಡಿಗೆ ಬಿಟ್ಟಾಗ ಪ್ರಕೃತಿ ರಕ್ಷಣೆಯಲ್ಲಿ ನಮ್ಮ ಪಾತ್ರ ಮುಖ್ಯ ಅಂತ ಅನಿಸ್ಬಿಡ್ತದೆ. ಈಗ ಅದನ್ನು ಹಿಡಿಯುವಂಥ ಕೆಲಸ ಮಾಡ್ತೇನೆ.